ವೀಕ್ಷಕರಿಗೆ ನಮಸ್ಕಾರ. ಕನ್ನಡ ಚಿತ್ರರಂಗದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತೂಗುದೀಪ ಅವರ ಬದುಕು ಕಷ್ಟಗಳನ್ನ ಮೆಟ್ಟಿ ನಿಂತು ಯಶಸ್ಸಿನ ಶಿಖರ ಏರಿದ ಒಬ್ಬ ಹೋರಾಟಗಾರನ ಕಥೆ. ಪ್ರತಿ ಹೆಜ್ಜೆಯಲ್ಲೂ ಅವರು ಪಟ್ಟಿರುವಂತಹ ಕಷ್ಟ, ಪರಿಶ್ರಮ, ತ್ಯಾಗ ಮತ್ತು ಬದುಕಿನ ಏಳು ಬೀಳುಗಳ ಕಥೆಗಳು ಅದೆಷ್ಟೋ ಮಂದಿಗೆ ಸ್ಫೂರ್ತಿಯಾಗಿದೆ. ಅದ್ರ ಬಗ್ಗೆ ಒಂದು ವಿಶೇಷ ವರದಿ. ನಾನು ಅಕ್ಷತಾ ಕುಲಕರ್ಣಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬದುಕು ನಿಜವಾಗ್ಲೂ ಚಾಲೆಂಜಿಂಗ್ ಆಗಿಯೇ ಇತ್ತು. ದರ್ಶನ್ ಅವರ ತಂದೆ ಹೆಸರಾಂತ ಹಿರಿಯ ನಟ ತೂಗುದೀಪ ಶ್ರೀನಿವಾಸ್ ಅವರ ಅಗಲಿಕೆಯ ನಂತರ ಕುಟುಂಬದ ಜವಾಬ್ದಾರಿ ಅವರ ಹೆಗಲಿಗೆ ಬಿತ್ತು. ಸಿನಿಮಾ ರಂಗವೇ ಬದುಕು ಎಂದು ನಿರ್ಧರಿಸಿದ ದರ್ಶನ್ ಮೊದಲು ತಮ್ಮ ನಟನಾ ಕೌಶಲ್ಯವನ್ನ ಪರಿಪೂರ್ಣಗೊಳಿಸಲು ಮುಂದಾದ್ರು. ಶಿವಮೊಗ್ಗದ ಹೆಗ್ಗೋಡಿನಲ್ಲಿರುವ ನೀನಾಸಂ ಸೇರಿದ್ರು. ಕಠಿಣ ರಂಗಭೂಮಿ ತರಬೇತಿಯು ಅವರನ್ನ ಶಿಸ್ತುಬದ್ಧ ಕಲಾವಿದನನ್ನಾಗಿ ರೂಪಿಸಿತು. ಬೆಳಕಿಲ್ಲದ, ವೈಭವವಿಲ್ಲದ ಆ ದಿನಗಳ ಕಲಿಕೆಯು ಮುಂದೆ ಅವರು ಎದುರಿಸಿದ ಕಷ್ಟಗಳಿಗೆ ಮಾನಸಿಕವಾಗಿ ಸಿದ್ಧರಾಗಲು ನೆರವಾಯಿತು ಎಂದು ಹೇಳಿದ್ರೆ ತಪ್ಪಾಗಲ್ಲ. ನೀನಾಸಂನಿಂದ ಹೊರಬಂದ ಮೇಲೆ ಚಿತ್ರರಂಗದಲ್ಲಿ ಅವಕಾಶಕ್ಕಾಗಿ ಕಾಯುತ್ತಾ ಅವರು ಅದೆಷ್ಟೋ ಸಣ್ಣ ಕೆಲಸಗಳನ್ನ ಮಾಡಿದ್ರು. ಬದುಕು ಸಾಗಿಸಲು ಮತ್ತು ಸಿನಿಮಾ ರಂಗದ ಸೂಕ್ಷ್ಮಗಳನ್ನ ತಿಳಿಯಲು ಅವರು ಆಯ್ಕೆ ಮಾಡಿಕೊಂಡ ದಾರಿ ನಿಜಕ್ಕೂ ಕಷ್ಟಕರವಾಗಿತ್ತು. ದೊಡ್ಡ ಸೆಟ್ಗಳಲ್ಲಿ ಬೆಳಕಿನ ಉಪಕರಣಗಳನ್ನ ಹೊತ್ತು ಸಾಗಿಸ್ತಾ ಲೈಟ್ ಬಾಯ್ ಆಗಿ ದುಡಿದ್ರು. ನಟರು ನಟಿಸುವುದನ್ನ ನೋಡುತ್ತಾ ಒಂದು ದಿನ ತಾನು ಆ ಸ್ಥಾನದಲ್ಲಿ ಇರಬೇಕೆಂದು ಕನಸು ಕಂಡಿದ್ರು. ಯಶಸ್ಸಿನ ಉತ್ತುಂಗದಲ್ಲಿರುವ ನಟನೊಬ್ಬ ಸೆಟ್ ಹಿಂದೆ ಲೈಟ್ ಬಾಯ್ ಆಗಿ ಕೆಲಸ ಮಾಡಿದ್ರೆ ಅವರ ಶ್ರಮದ ಅರಿವಾಗುತ್ತದೆ ಎಂದು ದರ್ಶನ್ ಸ್ಟಾರ್ ಆದ್ಮೇಲೆ ಹೇಳಿಕೊಂಡಿದ್ದೂ ಉಂಟು. ಹಣಕ್ಕಾಗಿ ಸಣ್ಣ ಸ್ಟುಡಿಯೋಗಳಲ್ಲಿ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಮತ್ತು ಸಹ ಕಲಾವಿದನಾಗಿ ಟಿವಿಯಲ್ಲಿ ಪ್ರಸಾರವಾಗ್ತಾ ಇದ್ದ ಕಾರ್ಟೂನ್ ಪ್ರೋಗ್ರಾಂಗಳಿಗೆ ಕನ್ನಡದಲ್ಲಿ ಧ್ವನಿ ನೀಡುವ ಕೆಲಸ ಮಾಡಿದ್ರು. ಕೆಲವು ಸಮಯಗಳಲ್ಲಿ ಸಣ್ಣ ಪಾತ್ರಗಳನ್ನ ಮಾಡ್ತಾ ಸಹ ಕಲಾವಿದನಾಗಿ ಕಾಣಿಸಿಕೊಂಡ್ರು. ಪರದೆಯ ಹಿಂದೆ ತುಡಿದ ಆ ದಿನಗಳ ಕಹಿಯೇ ಇಂದು ಅವರ ಯಶಸ್ಸಿನ ಸಿಹಿಯಾಗಿದೆ. ಮೆಜೆಸ್ಟಿಕ್ ನಿಂದ ಹಿಡಿದು ಮಹಾಭಾರತದ ತನಕ ದರ್ಶನ್ ಅವರಿಗೆ ತೆರೆಯ ಮೇಲೆ ದೊಡ್ಡ ಅವಕಾಶ ಸಿಕ್ಕಿದ್ದು ಮಹಾಭಾರತ ಚಿತ್ರದ ಮೂಲಕ. ಈ ಚಿತ್ರದಲ್ಲಿ ಅವರು ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಆದ್ರೆ ಅವರ ನಿಜವಾದ ಸಾಮರ್ಥ್ಯವನ್ನ ಜಗತ್ತಿಗೆ ಪರಿಚಯಿಸಿದ್ದು ಮೆಜೆಸ್ಟಿಕ್ ಸಿನಿಮಾ. ಮೆಜೆಸ್ಟಿಕ್ ಈ ಚಿತ್ರದ ಭರ್ಜರಿ ಯಶಸ್ಸು ದರ್ಶನ್ ಅವರನ್ನ ಏಕಾಏಕಿ ನಾಯಕ ನಟನ ಸ್ಥಾನಕ್ಕೆ ತಂದು ನಿಲ್ಲಿಸಿತ್ತು. ಕೇವಲ ಲೈಟ್ ಬಾಯ್ ಆಗಿದ್ದ ಹುಡುಗ ಒಂದು ವರ್ಷದ ಸ್ಟಾರ್ ಆಗಿ ಬೆಳೆದಿದ್ದು ಅವರ ಅದ್ಭುತ ಪಯಣಕ್ಕೆ ಸಾಕ್ಷಿ. ಮೆಜೆಸ್ಟಿಕ್ ನಂತಹ ಕರಿಯ, ದಾಸ, ನಂಜುಂಡಿ, ಸಾರಥಿ ಮುಂತಾದ ಚಿತ್ರಗಳ ಮೂಲಕ ಅವರು ಕನ್ನಡ ಚಿತ್ರರಂಗದ ಟಾಪ್ ಸ್ಟಾರ್ಗಳಲ್ಲಿ ಒಬ್ಬರಾದ್ರು. ಚಾಲೆಂಜಿಂಗ್ ಸ್ಟಾರ್ ಎಂಬ ಬಿರುದನ್ನ ಪಡೆದ್ರು. ಯಶಸ್ಸಿನ ಉತ್ತುಂಗದಲ್ಲಿದ್ದಾಗಲೂ ಅವರ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಹಲವು ಸವಾಲುಗಳು ಎದುರಾದವು. ಆ ಕಷ್ಟದ ದಿನಗಳಲ್ಲಿ ದರ್ಶನ್ ಕುಗ್ಗಲಿಲ್ಲ. ತಮ್ಮ ದೃಢ ಸಂಕಲ್ಪ ಮತ್ತು ಅಭಿಮಾನಿಗಳ ಅಚಲ ಪ್ರೀತಿಯ ಬಲದಿಂದ ಬಾರಿ ಬಾರಿಯೂ ಮೇಲೆದ್ದು ನಿಂತರು. ಅಭಿಮಾನಿಗಳ ಅಭಿಮಾನದ ಸಾರಥಿಯಾಗಿ ಚಾಲೆಂಜಿಂಗ್ ಸ್ಟಾರ್ ದೊಡ್ಡ ಮತ್ತು ಪ್ರಾಮಾಣಿಕ ಅಭಿಮಾನಿ ಬಳಗವನ್ನ ಪಡೆದುಕೊಂಡ್ರು. ಲೈಟ್ ಎತ್ತುವ ಕೆಲಸ ಮಾಡಿದ ಕೈಗಳು ಇಂದು ಕನ್ನಡ ಸಿನಿಮಾಗಳನ್ನ ನಿರ್ಮಿಸುವ ತೂಗುದೀಪ ಪ್ರೊಡಕ್ಷನ್ಸ್ ಅನ್ನ ಮುನ್ನಡೆಸುತ್ತಿವೆ. ಅವರ ಇತ್ತೀಚಿನ ಚಿತ್ರಗಳಾದ ರಾಬರ್ಟ್ ಮತ್ತು ಕಾಟೇರ ಅವರ ಜನಪ್ರಿಯತೆ ಮತ್ತು ಸಾಮರ್ಥ್ಯಕ್ಕೆ ಉತ್ತಮ ಉದಾಹರಣೆ. ಇಂದು ತೆರೆಗೆ ಬಂದಿರುವಂತಹ ಡೆವಿಲ್ ಕೂಡ ಅದ್ಭುತ ಓಪನಿಂಗ್ ಪಡೆದುಕೊಂಡಿದೆ. ಚಾಲೆಂಜಿಂಗ್ ಸ್ಟಾರ್ಗೆ ಈ ದಿನ ನಿಜವಾಗ್ಲೂ ಚಾಲೆಂಜಿಂಗ್ ಆಗಿಯೇ ಇತ್ತು. ಆದ್ರೆ ಆ ಚಾಲೆಂಜ್ ಸ್ವೀಕರಿಸಲು ದರ್ಶನ್ ಇರಲಿಲ್ಲ. ಅವರ ಬದಲಿಗೆ ಆ ಚಾಲೆಂಜ್ ಅವರ ಅಭಿಮಾನಿಗಳು ಸ್ವೀಕರಿಸಿ ಡೆವಿಲ್ ಸಿನಿಮಾವನ್ನ ಹೊತ್ತು ಮೆರೆಸಿ ಮೊದಲನೇ ದಿನದ ಟಿಕೆಟ್ ಎಲ್ಲ ಥಿಯೇಟರ್ಗಳಲ್ಲೂ ಸೋಲ್ಡ್ ಔಟ್ ಆಗುವ ಹಾಗೆ ಮಾಡಿತು ದರ್ಶನ್ ಅವರ ಅಪ್ಪಟ ಚಾಲೆಂಜಿಂಗ್ ಫ್ಯಾನ್ಸ್ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಶ್ರಮ, ಹತಾಶೆಯ ದಿನಗಳು, ಪ್ರತಿಫಲಕ್ಕಾಗಿ ತಾಳಿದ ತಾಳ್ಮೆ ಇದೆಲ್ಲವೂ
ದರ್ಶನ್ ಅವರ ಬದುಕಿನ ಪ್ರತಿಯೊಂದು ಪಾತ್ರದಲ್ಲಿ ಪ್ರತಿಫಲಿಸುತ್ತದೆ. ಅವರು ಕೇವಲ ಒಬ್ಬ ನಟನಾಗಿರದೆ ಕಷ್ಟಪಟ್ಟು ದುಡಿಯುವ ಪ್ರತಿಯೊಬ್ಬರಿಗೂ ಒಂದು ಸ್ಫೂರ್ತಿಯ ಚಿಲುಮೆಯಾಗಿದ್ದಾರೆ. ಅವರ ಬದುಕಿನಲ್ಲಿ ನಡೆದ ದುರ್ಘಟನೆ ಅವರ ಭವಿಷ್ಯವನ್ನ ಏನು ಮಾಡುತ್ತದೋ ಗೊತ್ತಿಲ್ಲ. ಕನ್ನಡ ಚಿತ್ರರಂಗದ ಪಾಲಿಗೆ ದರ್ಶನ್ ಇಂದಿಗೂ ಬಾಕ್ಸ್ ಆಫೀಸ್ ಸುಲ್ತಾನ್ ಎಂದು ನಿರೂಪಿಸಿದ್ದಾರೆ. ಎಲ್ಲಾ ಕನ್ನಡಿಗರು ಕನ್ನಡ ಚಿತ್ರಗಳನ್ನ ಚಿತ್ರಮಂದಿರಗಳಲ್ಲೇ ನೋಡಿ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಈ ವಿಶೇಷ ವರದಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೀವು ನೋಡ್ತಾ ಇರಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.